ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, VHS ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಒಂದು ರೆಸಿಪಿ ಮಾಡ್ತಾಯಿದ್ದೆ. ಉಂಡುಗಾಯಿ ಅಂತೀವಿ, ಎಣ್ಣೆಗಾಯಿ ಅಂತ ಕರಿತೀವಿ, ಗುಂಡು ಬದನೆಕಾಯಿನ ಬಳಸ್ಕೊಂಡು. ಸೊ ಆ ರೆಸಿಪಿ ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅನಿಸ್ತು. ತುಂಬ ಈಸಿ, ತುಂಬ ಸಿಂಪಲ್ಲಾಗಿರುತ್ತೆ ಮತ್ತು ಟೇಸ್ಟಿಯಾಗಿ ಸಹ ಇರುತ್ತೆ. ಸೊ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡ್ಬಿಡೋಣ. ನೋಡಿ, ಇದು ಕಾಯಿ ಸ್ವಲ್ಪ ಇದಿತ್ತು, ಹಂಗಾಗಿ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಆಗಲೇ. ಈ ಕಾಯಿಗೆ ಈಗ ಕಡಲೆ ಬೀಜ, ಹುರಿದಿರೋ ಅಂಥ ಕಡಲೆ ಬೀಜ ಮತ್ತು ಒಂದು ಸ್ವಲ್ಪ ಕಡಲೆ ಹಾಕ್ಕೊತೀನಿ. ಕಡಲೆ ಬೀಜ ನಾವು ಎಷ್ಟು ಚೆನ್ನಾಗಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನೀಗ ನಮ್ಮ 3 ಜನಕ್ಕೆ ಮಾಡೋದ್ರಿಂದ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ. ಮತ್ತು ಈಗ ಖಾರದ ಪುಡಿ 1 ಸ್ಪೂನ್ ಹಾಕ್ತಿದ್ದೀನಿ ಅಷ್ಟೇ. ಖಾರದ ಪುಡಿನ ಇದು ಮನೇಲೇ ಮಾಡಿರೋವಂಥದ್ದು, ಅಮ್ಮ ಮಾಡಿಕೊಟ್ಟಿದ್ರು. ಖಾರದ ಪುಡಿ ತುಂಬ ಸ್ಟ್ರಾಂಗ್ ಇದೆ, ಹಂಗಾಗಿ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಹಾಗೆ 1.5 ಸ್ಪೂನಷ್ಟು ಸಾಂಬಾರು ಪುಡಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದರಲ್ಲಿ ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು, ಇನ್ನೆಲ್ಲದೂ ಹಾಕಲೇಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ನಾವು ಇದು ಒಗ್ಗರಣೆ ಏನೂ ಮಾಡಲ್ಲ, ಅದರಿಂದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಬಳಸ್ತಾಯಿದ್ದೀನಿ. ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನಾನು ಏನೇನು ಹಾಕಿದೆ ಅಂತ. ಕಾಯಿ ತುರಿ ಹಾಕಿದ್ದೀನಿ, ಸಾಂಬಾರು ಪುಡಿ, ಖಾರದ ಪುಡಿ, ಕಡಲೆ ಬೀಜ, ಕಡಲೆ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಬದನೆಕಾಯಿ ತೊಳೆದ್ಬಿಟ್ಟು ಚಿಕ್ಕವಿದ್ವು ಬದನೆಕಾಯಿ, ಹಂಗಾಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಈ ಥರ ಚಿಕ್ಕದಾದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಸ್ಟಫ್ ಮಾಡಿಬಿಟ್ಟು ಏನು ಮಾಡ್ಬೋದು, ಈಗ ಮಸಾಲೆ ರೆಡಿ ಮಾಡ್ಕೊಂಡು ನಿಮಗೆ ಸಿಗ್ತೇನೆ. ನೋಡಿ, ಮಸಾಲೆ ರೆಡಿಯಾಗಿದೆ. ಇದು ಈ ಥರ ಗಟ್ಟಿಗೆ ಇರಬೇಕು. ಗಟ್ಟಿಗಿದ್ರೆ ನಮಗೆ ತುಂಬೋದಕ್ಕೆ ಈಸಿ ಆಗುತ್ತೆ. ಈಗ ಆಮೇಲೆ ಇದನ್ನೆಲ್ಲ ತೊಳೆದ್ಬಿಟ್ಟು ನಾವು ಸ್ವಲ್ಪ ನೀರು ಹಾಕ್ಕೋಬೋದು. ಜಾಸ್ತಿ ನೀರು ಹಾಕಿದ್ರೆ ಇದು ಆಗಿಬಿಡುತ್ತೆ. ಎಣ್ಣೆ ಎಲ್ಲ ಜಾಸ್ತಿ ಮಾಡಬೇಕು. ಇದನ್ನು ತೊಳೆದಿರೋ ನೀರನ್ನು ನಾವು ಕುಕ್ಕರಿಗೆ ಹಾಕ್ಕೋಬೋದು. ಈಗ ಈ ಬದನೆಕಾಯಿನ 4 ಹೋಳಾಗಿ ಸೀಳ್ಬಿಟ್ಟು ಈ ಸ್ಟಫ್ನ ಅದಕ್ಕೆ ತುಂಬಬೇಕು. ಆ ಪ್ರೊಸೆಸ್ ಆದಮೇಲೆ ನಿಮಗೆ ಸಿಗ್ತೀನಿ. ನೋಡಿ, ಈ ಥರ 4 ಭಾಗ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಸ್ಟಫ್ನ ತುಂಬೋಣ. ಈ ಥರ 4 ಡಿವೈಡ್ ಮಾಡ್ಕೊಂಡಿರೋದಕ್ಕೆ ಕ್ಲೀನಾಗಿ ಈ ಥರ ಬದನೆಕಾಯಿನ ಸ್ಟಫ್ ಮಾಡೋಣ. ನೋಡಿ, ಕಾಣಿಸ್ತಿದೆ ಅಲ್ವಾ ಕಂದಕ. ಈ ಥರ ಎಲ್ಲದಕ್ಕೂ ಸ್ಟಫ್ ಮಾಡಿಬಿಟ್ಟು ಕುಕ್ಕರ್ ಒಳಗೆ ಡೈರೆಕ್ಟಾಗಿ ಹಾಕ್ತೀನಿ ನಾನು. ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ಇದು ಮಾಡ್ಬೋದು. ತೇಕಂದು ಆಫ್ ಮಾಡೋಣ. ನೋಡಿ, ಈಗ ಸ್ಟಫ್ ಮಾಡಿರೋ ಎಲ್ಲ ಬದನೆಕಾಯಿನ ಅದ್ರೊಳಗೆ ಹಾಕಿದ್ದೀನಿ. ಇನ್ನು ಮಸಾಲೆ ಏನು ಉಳಿದಿದೆ ಅದೆಲ್ಲದನ್ನು ತೊಳೆದ್ಬಿಟ್ಟು ನಾನು ಹಾಕ್ಬಿಡ್ತೀನಿ ಇದರೊಳಗೆ. ನೋಡಿ, ತೊಳೆದಿರೋದೆಲ್ಲ ಹಾಕಿದ್ದೀನಿ, ತೊಳೆದ್ಬಿಟ್ಟು ಹಾಕಿದ್ದೀನಿ. ಸ್ವಲ್ಪ ಅದೆಲ್ಲ ಮಿಕ್ಸ್ ಆಗಲಿ ಅಂತ ನೀರು ಹಾಕಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ಮೇಲೆ ಕೂಗೋದಕ್ಕಿಡ. ರೆಡಿಯಾಗಿದೆ. ಇದೊಂದು 3 ಕೂಗಿಸ್ಕೊಬಿಟ್ರೆ ಸಾಕು ಅಂದ್ಕೋತೀನಿ. ಫಸ್ಟ್ ಟೈಮ್ ನಾನು ಎಣ್ಣೆಗಾಯಿ ಪಲ್ಯ ಟ್ರೈ ಮಾಡ್ತಿರೋದು. ಆಲ್ಮೋಸ್ಟ್ ಒಂದು 2 ಟೈಮ್ಸ್ ಅಮ್ಮ ಹೇಳ್ಕೊಡ್ತಾ ಅಮ್ಮ ಹತ್ರ ಕೇಳಿ ಮಾಡಿದ್ದೀನಿ. ಬಟ್ ಫುಲ್ಲು ಓನಾಗಿ ಇದೇ ಫಸ್ಟ್ ಟೈಮ್ ಮಾಡ್ತಾಯಿರೋದು. ನೋಡೋಣ ಹೇಗೆ ಬರುತ್ತೆ ರೆಸಿಪಿ ಅಂತ. ಜೋಳದ ರೊಟ್ಟಿ ಎಣ್ಣೆಗಾಯಿ ಪಲ್ಯ ರೆಡಿಯಾಗಿದೆ, ಜೊತೆಗೆ ಬೆಣ್ಣೆ ಇದೆ. ನೋಡಿದ್ರಲ್ವ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಾನು ಓನಾಗಿ ತುಂಬ ಯಾರ ಹೆಲ್ಪ್ ಇದ್ದ ಫಸ್ಟ್ ಟೈಮ್ ಎಣ್ಣೆಗಾಯಿ ಮಾಡಿದ್ದು. ಓಕೆ, ಚೆನ್ನಾಗಿ ಬಂದಿದೆ. ತುಂಬ ಕೆಟ್ಟದಾಗೇನಿಲ್ಲ, ತಿನ್ಬೋದು, ಚೆನ್ನಾಗಿ ಟೇಸ್ಟಿಯಾಗಿದೆ. ನೀವು ಈ ರೆಸಿಪಿನ ಟ್ರೈ ಮಾಡಿ. ಇದು ತುಂಬ ಈಸಿ ರೆಸಿಪಿ, ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ನನ್ನ ಪ್ರಕಾರ. ಹೇಗಿತ್ತು, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಯಾವ ಥರ ವೀಡಿಯೋಸ್ ಬೇಕು ಅಂತ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.